ಇದು ನಾವೀಗ ಅಷ್ಟೇ ಇಲ್ಲಿ ಶಿರೂರ್ ಹತ್ರ ಬಂದಿದ್ದೇವೆ. ನೋಡ್ಬೋದು ನೀರಿನ ಫೋರ್ಸ್ ಸಹ ತುಂಬ ಕಮ್ಮಿ ಇದೆ. ಒಂದು ಸ್ವಲ್ಪ ನೀರು ಕ್ಲೀನ್ ಸಹ ಇದೆ ತುಂಬ. ನೋಡೋದು ಅದೇ ಒಂದು ಸ್ಥಳದಲ್ಲಿ ಅದು ಘಟನೆ ನಡೆದಿರೋದು. ಈಗ ನಮಗೆ ಪರ್ಮಿಷನ್ ಇಲ್ಲ ಹುಡುಕಾಡಲಿಕ್ಕೆ, ಆದರೆ ಸಹ ನಾವು ಬಂದಿದ್ದೇವೆ ಇಲ್ಲಿ ನೀರು ನೋಡುವ ಹೇಗೆ ಏನು ಕತೆ ಅಂತ. ನೀರು ನೋಡಲಿಕ್ಕೆ ತುಂಬ ಸ್ವಲ್ಪ ಸ್ಪೀಡೆಲ್ಲ ಕಮ್ಮಿ ಆಗಿದೆ, ಹುಡುಕ್ಲಿಕ್ಕೆ ಕಾರ್ಯಾಚರಣೆ ಮಾಡಲಿಕ್ಕೆ ಅನುಕೂಲಕರವಾಗಿಯೇ ಇದೆ. ಈಶ್ವರಣ್ಣ ಸಹ ಇದ್ದಾರೆ ಇಲ್ಲಿ ನಮ್ಮ ಜೊತೆ. ಕುಸಿದೊಂದು ನೀರೆಲ್ಲ ನಿಂತಿದೆ, ನೀರಿನ ಫ್ಲೋಯಿಂಗ್ ತುಂಬ ಕಮ್ಮಿ ಇದೆ ನೋಡಿ. ನೀರು ಸಹ ತಿಳಿಯಾಗಿದೆ. ಇವ್ರು ಯಾಕೆ ನಮಗೆ ಒಂದು ಕೊಡುದಿಲ್ಲ ಅಂತ ಗೊತ್ತಾಗೋದಿಲ್ಲ. ಇನ್ನು ಈ ಚಾನ್ಸ್ ನಮಗೆ ಮತ್ತೊಂದು ಸಲ ಬರಲ್ಲ. ಒಂದು ಎಲ್ಲ ಗುಡ್ಡ ಮೇಲೆ ಬಿದ್ದೆ ಅಲ್ಲಿ ಒಂದು ಎರಡು ಎಲ್ಲ ಸಹ ನೀರು ಫುಲ್ ಕಮ್ಮಿ ಆದಲ್ಲ. ಹೌದು, ತುಂಬ ಕಮ್ಮಿ ಆಗಿದೆ ನೀರು. ಇದೇ ಥರ ಇದ್ದು ಕ್ಯಾಂಟೀನ್ ಏನಲ್ಲ, ಇದೇ ಥರ ಬಿಟ್ಟಿದ್ದೇನೆ ಇವತ್ತು. ಸ್ವಲ್ಪ ಆಯ್ತು ಮೇಲೆ ಬೆಳಿಗ್ಗೆ ಮಾತ್ರ ತುಂಬ ಕಮ್ಮಿ ಇರ್ತದೆ. ಬೆಳಿಗ್ಗೆ ಮುಂಚೆ ತುಂಬ ಕಮ್ಮಿ. ಹೌದು, ಈ ತರ ನೀರಿದ್ರೆ ಜಾಸ್ತಿ ಇದ್ರು ಒಂದೇ, ಕಡಿಮೆ ಇದ್ರು ಒಂದೇ. ನಮ್ಗೆ ಅಷ್ಟೇ ನಿಂತ್ರೆ ಸಾಕು, ನೀರು ಇದಾಗ್ತದೆ ಆಗೋದಿಲ್ಲ. ಬಿಟ್ಟಿದ ಇಲ್ಲ ಬಿಟ್ಟಿದೆ ನಮ್ಗೆ ಕಲ್ ತೋರ್ತಲ್ಲ, ಮಣ್ಣು ತೋರ್ತಂತಲ್ಲ. ಹೌದೌದು, ಬಿಟ್ಟಿದಲ್ಲ ನೋಡಿ ಸರ್. ನೋಡಿ ಎಷ್ಟು ನೀರು ಬಿಟ್ಟಿದೆ, ಎಷ್ಟು ವಾತಾವರಣ ಚೆನ್ನಾಗಿದೆ. ಈ ಸನ್ನಿವೇಶ ಇನ್ನು ಯಾವತ್ತೂ ಬರಲ್ಲ. ಈಗ ಮಳೆಗಾಲ 21 ದಿನ ನೀರು ತಿಳಿಯಾಗಿದೆ. ಏನಿದೆಲ್ಲ ನೀರು. ಸ್ವಲ್ಪ ವಿಚಾರಿಸ್ ತಗೊಳ್ಳಿ. ನೋಡ್ಬೋದು ಎಷ್ಟು ನೀರು ತಿಳಿಯಾಗಿದೆ. ಹಾಗೆಯೇ ಈ ನೀರಿನ ಫೋರ್ಸ್ ಸಹ ಕಮ್ಮಿ ಆಗಿದೆ ತುಂಬ. ನೀರಿನ ಇಳಿತ ಸಹ ನೋಡ್ಬೋದು. ಆ ಗುಡ್ಡೆಗಳೆಲ್ಲ ಮೊನ್ನೆ ಅರ್ಧ ಮುಳುಗಿದ್ವು, ಈಗ ಒಂದರಿಂದ ಒಂದಕ್ಕೆ ಪಾಸ್ ಆಗ್ಬೋದು ಎಲ್ಲ ಗುಡ್ಡೆಗಳಿಗೆ. ಇವಾಗ ಯಾಕೆ ಜಿಲ್ಲಾಡಳಿತ ನಮಗೆ ಸರ್ಚಿಂಗಿಗೊಂದು ಪರ್ಮಿಷನ್ ಕೊಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಅಷ್ಟು ರಿಸ್ಕ್ ಇರುವಾಗ ಲೆಟರ್ ಎಲ್ಲ ತಗೊಂಡು ಇವರು ಇಳಿಲಿಕ್ಕೆ ಬಿಟ್ಟಿದ್ದಾರೆ. ಇವಾಗ ಇಷ್ಟು ಅನುಕೂಲಕರ ಆಗಿರುವಾಗ ವಾತಾವರಣ ಕೊಡ್ಬೋದಲ್ವಾ? ಈಶ್ವರಣ್ಣ, ನೀರು ತುಂಬ ತಿಳಿಯಾಗಿದೆ. ಅಲ್ಲಿ ಸ್ವಲ್ಪ ಡೀಸೆಲ್ನ ಪಸೆ ಇದೆ, ಒಂಚೂರು ತಿಳಿಯಾಗಿದೆ. ನೀರು ತುಂಬ ತಿಳಿಯಾಗಿದೆ. ಅಲ್ಲಿ ಡೀಸೆಲ್ನ ಪಸೆ ದೊಡ್ಡ ಉಂಟು, ಅದೊಂದು ಡೌಟ್ ಉಂಟು ನಮಗೆ. ಈ ಬಗ್ಗೆ ಮುಳುಗುವಂತೆ ಯಾವುದಕ್ಕೂ ಸಹ ಸರ್ಕಾರ ಅನುಮತಿ ಕೊಡಬೇಕು. ಯಾಕೆಂದರೆ ನಮಗೆ ವಾತಾವರಣ ಏಳಿ ಮಾಡಿಸಿದ ಥರ ಉಂಟು. ಇವತ್ತು ಬಿಸಿಲಿದೆ, ನೀರು ಕಮ್ಮಿ ಆಗಿದೆ, ನೀರು ಆಳಕ್ಕೆ ಹೋಗಿ ತುಂಬ ಅನುಕೂಲವಾಗಿದೆ. ಈ ಚಾನ್ಸ್ ಇನ್ನೊಂದ್ಸಲ ಖಂಡಿತವಾಗಿ ಸಿಗಲ್ಲ. ದಯವಿಟ್ಟು ಜಿಲ್ಲಾಡಳಿತ ನಮಗೊಂದು ಪರ್ಮಿಷನ್ ಕೊಟ್ಟಿದ್ದರೆ ಖಂಡಿತವಾಗಿ ಮುಗಿಸ್ಬೋದು. ಯಾಕೆಂದರೆ ಇಲ್ಲಿಗೆ ನಾವು ಸುಮಾರು 6 ದಿವಸ ಕಾರ್ಯಾಚರಣೆ ಮುಗಿಸಿ 6ನೇ ಸಲ ಇಲ್ಲಿಗೆ ಬರ್ತಾ ಇರೋದು ನಮ್ಮ ಸ್ವಯಂ ಇಚ್ಛೆಯಿಂದ. ಯಾಕೆಂದರೆ ಒಂದು ಭೂಮಿ ಅಡಿಯಲ್ಲಿ
ಅರ್ಜುನ ಇದ್ದಾನೆ, ಸ್ಥಳೀಯ ಕೇರಳ ಜನತೆ ಎಲ್ಲರೂ ಕಾಯ್ತಾ ಇದ್ದಾರೆ. ಅದಲ್ಲದೆ ಸ್ಥಳೀಯರಾದ ಜಗನ್ನಾಥ್ ಹಾಗೂ ಲೋಕೇಶ್ ಮತ್ತೆ ಇನ್ನೂ ಸಿಕ್ಕಿಲ್ಲ. ಅವರ ಹುಡುಕಾಟಕ್ಕೆ ನಾವು ಸ್ವಯಂ ಪ್ರೇರಿತರಾಗಿ ಬಂದಿದ್ದೇವೆ. ಇದಕ್ಕೆ ಜಿಲ್ಲಾಡಳಿತ ಖಂಡಿತವಾಗಿ ನಮಗೊಂದು ಅನುಮತಿ ಕೊಡಬೇಕು. ಇಲ್ಲಾಂದರೆ ಎಲ್ಲಾದರೂ ಮಳೆ ಶುರುವಾಗಿದ್ದರೆ ಖಂಡಿತವಾಗಿ ಹುಡುಕಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ, ದಯವಿಟ್ಟು ನಮಗೊಂದು ಪರ್ಮಿಷನ್ ಕೊಡಿ, ನಾವು ಹುಡುಕ್ತೇವೆ. ಯಾಕೆ ಮೊನ್ನೆ ನಾವು ನೀರಿರುವಾಗ ಎಷ್ಟು ಪ್ರೆಷರ್ ಇತ್ತು, ಇವತ್ತು ಅದಕ್ಕಿಂತ ಏನೂ ಇಲ್ಲ. ದಯವಿಟ್ಟು ಎಲ್ಲರೂ ಸಹ ಒಂದು ಕಮೆಂಟ್ಸ್ ಮಾಡಿ ಇದರ ಬಗ್ಗೆ. ಜನಗಳಿಗೊಂದು ನಮ್ಮ ಜಿಲ್ಲಾಡಳಿತಕ್ಕೆ ಗೊತ್ತಾಗೋ ಥರ ಎಲ್ಲರ ಹತ್ರ ಒಂದು ಮನವಿ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಒಂದು ಸಹಕಾರ ಬೇಕು ಇದು ಮಾಡಬೇಕಾದ್ರೆ. ನಿಮ್ಮೆಲ್ಲ ಒಂದು ಕಮೆಂಟ್ಸಲ್ಲಿ ಅವರಿಗೆಲ್ಲ ತಿಳಿಸಿಬಿಡಿ ಆದಷ್ಟು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀವಿ. ನೋಡ್ಬೋದು ಸ್ನೇಹಿತರೆ, ಈಶ್ವರಣ್ಣ ಅವರು ಈಗಲೇ ಹೇಳಿದರು, ನಾವೊಂದಿಷ್ಟು ಕಷ್ಟಬಿಟ್ಟು ಇಲ್ಲಿಗೆ ಇದೊಂದು ಸುಮಾರು 6ನೇ ಸತಿ ಬರ್ತಾ ಇದ್ದೇವೆ ಈ ಒಂದು ಇನ್ಸಿಡೆಂಟ್ ಆದ ಮೇಲೆ. ಅಂದರೆ ಯಾಕೆ ನಮಗೆ ಇಲ್ಲಿ ಸಪೋರ್ಟ್ ಸಿಗ್ತಾಯಿಲ್ಲ ಜಿಲ್ಲಾಡಳಿತದಿಂದ ಆಗಲಿ ಮತ್ತು ಬೇರೆಯಿಂದ. ನಾವೇ ಅಷ್ಟೊಂದು ಇದು ಮಾಡ್ಕೊಂಡೆಲ್ಲ ಇಲ್ಲಿ ಬಂದು ಹುಡುಕಾಟ ನಡೆಸಲಿಕ್ಕೆ ಬಂದರೂ ನಮಗೆ ಸಿಕ್ಕುದು ಲಾಸ್ಟಿಗೆ ಇಲ್ಲಿ ಏನಿಲ್ಲ, ಬರಿಗೆ ಇಲ್ಲಿ ಹಿಂದೆ ಹೋಗಲಿಕ್ಕೆ. ನಮ್ಗೆ ಇದರಿಂದ ಏನು ಬೇಕಂತನೂ ಇಲ್ಲ, ಆದರೂ ನಾವು ಬರ್ತೇವೆ ಅಷ್ಟು ದೂರದಿಂದ. ಅದೇ ಒಂದು ಪರ್ಮಿಷನ್ ಸಿಕ್ಕಿದರೆ ಇವತ್ತು ನೋಡ್ಬೋದು, ನೀರು ಸಹ ತುಂಬ ತಿಳಿಯಾಗಿದೆ. ಹಾಗಾಗಿ ಇವತ್ತೊಂದು ಪರ್ಮಿಷನ್ ಸಿಕ್ಕಿದರೆ ಇವತ್ತು ನಾಳೆ ದಿವಸಕ್ಕೆ ಹುಡುಕಾಡಲಿಕ್ಕೆ ತುಂಬ ಅನುಕೂಲ ಆಗ್ತಿತ್ತು. ಯಾವುದಾದ್ರು ಕ್ಲೂ ಸಹ ಸಿಗ್ಬೋದಿತ್ತು. ಮೊನ್ನೆ ನೀವು ನೋಡ್ಬೋದು ನೀರಿನ ವೇಗ ಎಷ್ಟು ಜಾಸ್ತಿ ಇತ್ತು. ಆ ಒಂದು ವೇಗದ ಸಂದರ್ಭದಲ್ಲಿ ಈ ಥರ ಕಾರ್ಯಾಚರಣೆ ನಡೆಸಿ ಇವಾಗ ಸುಮ್ಮನೆ ನಿಲ್ಲುವುದು ಸರಿಯಲ್ಲ. ಇದರ ಬಗ್ಗೆ ಜಿಲ್ಲಾಡಳಿತ ಕ್ರಮ ತಗೊಳ್ಬೇಕು.